ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೊಟ್ಟೆ ಸಾಂಬಾರು. ಹಳ್ಳಿ ಕಡೆ ಎಲ್ಲ ಮಾಡುವಂಥದ್ದು ಇದು. ನಮ್ಮ ಅಜ್ಜಿ ನಮ್ಮಮ್ಮನಿಗೆ ಹೇಳ್ಕೊಟ್ಟಿದ್ದು, ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು. ಅದನ್ನು ನಾನು ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಒಂದು ಸತ ಟ್ರೈ ಮಾಡಿ, ಆಮೇಲೆ ಇದಕ್ಕೆ ಏನೇನು ಬೇಕು ಐಟಮು ಅನ್ನೋದನ್ನು ನೋಡ್ಕೊಂಬರೋದ ಬನ್ನಿ. ಹಾಯ್ ಫ್ರೆಂಡ್ಸ್, ಮೊಟ್ಟೆ ಸಾಂಬಾರ್ಗೆ ಬೇಕಾಗಿರೋ ಪದಾರ್ಥಗಳು ಏನೇನು ಅಂತ ಹೇಳ್ತೀನಿ ನೋಡಿ. ಒಂದೆರಡು ಟೊಮೊಟೊ ಸಣ್ಣಕ್ಕಿರೋದು, ಒಂದು ಸಣ್ಣಕ್ಕಿರೋದು ಈರುಳ್ಳಿ, ಕಡಲೆ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಒಗ್ಗರಣೆಗೆ ಈರುಳ್ಳಿ, 4 ಮೊಟ್ಟೆ, ಆಮೇಲೆ ಧನಿಯಾ ಪುಡಿ, ಒಣಮೆಣಸಿನ್ಕಾಯಿ ಪುಡಿ, ಬೀಸಿಸಿರೋವಂಥದ್ದು. ಈಗ ಇದನ್ನು ಫಸ್ಟು ನಾವು ರುಬ್ಕೊಬಂದ್ಬಿಡೋಣ. ಫ್ರೆಂಡ್ಸ್, ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದೆ, ಎಣ್ಣೆ ಕಾದಿದೆ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್. ಈರುಳ್ಳಿ ಸ್ವಲ್ಪ ಕೆಂಪು ಕಲರ್ ಆಗಿದೆ. ಈಗ ನಾನು ಧನಿಯಾ ಪುಡಿ, ಹಸಿಮೆಣಸಿನ್ಕಾಯಿ ಪುಡಿ ಬೆರೆಸಿರುವಂಥದ್ದು ಅದನ್ನು ಒಂದು ಸ್ವಲ್ಪ ಇದು ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬರೀ ಕೈ ಇದು ಮಾಡಿಕೊಂಡ್ರೆ ಸಾಕು. ಇದನ್ನು ಇವಾಗ ನಾನು ಖಾರ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಓಕೆನಾ? ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದೊಂದು ಮಳ್ಳು ಬರಬೇಕು. ಮಳ್ಳು ಬಂದ ಮೇಲೆ ಮೊಟ್ಟೆ ಬಿಡಬೇಕು ಫ್ರೆಂಡ್ಸ್. ಎಲ್ಲ ಖಾರ ಬೆಂದಿದೆ. ಇವಾಗ ನಾವು ಸೈಡಿಂದ ಉರಿ ಕಡಿಮೆ ಮಾಡಿಬಿಟ್ಟು ಮೊಟ್ಟೆ ಬಿಡಬೇಕು. ನಿಧಾನಕ್ಕೆ ಬಿಡಬೇಕು. ಹೀಗೆ ಒಂದೊಂದು ಬಿಡಬೇಕು ಫ್ರೆಂಡ್ಸ್. 4 ಮೊಟ್ಟೆನೂ ನಾನು ಸೈಡಿಂದ ಒಂದು ಕಡೆಯಿಂದ ಬಿಟ್ಕೊಂಬಂದಿದ್ದೀನಿ. ಇದು ಸಣ್ಣ ಉರಿ ಮಾಡಬೇಕು. ಆಮೇಲೆ ಇದು ಹಾಕದ ಏಟಿಗೆ ಕೆದರಬಾರ್ದು. ಒಂದು 20 ನಿಮಿಷನಾರು ಸಣ್ಣ ಉರಿಲಿ ಬೇಯಬೇಕು. ಕೆದರು ಬಿಟ್ರೆ ಎಲ್ಲ ಮೊಸರನ್ನ ಆಗ್ಬಿಡ್ತದೆ, ಓಕೆನಾ? ಕೆದರಬೇಡಿ. ಇದನ್ನು ಹೀಗೆ ಬಿಡಬೇಕು. ಒಂದು 20 ನಿಮಿಷ ಆದಮೇಲೆ ಮೆತ್ತಿಗೆ ಸ್ಪೂನ್ ತೊಗೊಂಡು ಮಾಡಬೇಕು. ಅದನ್ನು ನಾನು ಹೇಳ್ತೀನಿ ನಾನು. ಫ್ರೆಂಡ್ಸ್ ನೋಡಿ, ಬೆಂದಿದೆ. ಇದು ನಿಧಾನಕ್ಕೆ ಸ್ಪೂನ್ ತೊಗೊಂಡು 20 ನಿಮಿಷ ಆಗಿದೆ. ನಿಧಾನಕ್ಕೆ ಇದು ಮಾಡಬೇಕು, ಪುಷ್ ಮಾಡಬೇಕು. ಕೆಳಗಡೆಯಿಂದ ಹಿಡಿದಿರುತ್ತೆ. ಆಗ ಮೊಟ್ಟೆ ಬೆಂದಿರುತ್ತೆ. ನಾವು ತಾಕದ ಇಟ್ಟಿಗೆ ತಕ್ಷಣ ಕೆದರಬಾರ್ದು ಫ್ರೆಂಡ್ಸ್. ನೋಡಿ, ನಾನು ಅಲ್ಲಿ ಹೇಳಿದ್ನಲ್ಲ, ಕೆದರಿಲ್ಲ ನೋಡಿ, ಉಂಡುಂಡೆನೇ ಇದೆ, ಓಕೆನಾ? ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಬೆಂದ ಮೇಲೆ ಹೇಳ್ತೀನಿ ಫ್ರೆಂಡ್ಸ್. ಫೈನಲಿ ರೆಡಿ ಆಯಿತು ನೋಡಿ ಮೊಟ್ಟೆ ಸಾಂಬಾರು. ಇದು ಹಳೆ ಕಾಲದಲ್ಲಿ ಮಾಡ್ತಿದ್ದು ನಮ್ಮ ಅಜ್ಜಿ. ಈಗ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು. ಇದು ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ರೈಸ್ಗೆ, ಪೂರಿಗೆ, ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮಿಂದ ನಾನು. ಹಾಯ್ ಫ್ರೆಂಡ್ಸ್, ಮೊಟ್ಟೆ ಸಾಂಬಾರ್ಗೆ ಬೇಕಾಗಿರೋ ಪದಾರ್ಥಗಳು ಏನೇನು ಅಂತ ಹೇಳ್ತೀನಿ ನೋಡಿ. ಒಂದೆರಡು ಟೊಮೊಟೊ ಸಣ್ಣಕ್ಕಿರೋದು, ಒಂದು ಸಣ್ಣಕ್ಕಿರೋದು ಈರುಳ್ಳಿ, ಕಡಲೆ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಒಗ್ಗರಣೆಗೆ ಈರುಳ್ಳಿ, 4 ಮೊಟ್ಟೆ, ಆಮೇಲೆ ಧನಿಯಾ ಪುಡಿ, ಒಣಮೆಣಸಿನ್ಕಾಯಿ ಪುಡಿ, ಬೀಸಿಸಿರೋವಂಥದ್ದು. ಈಗ ಇದನ್ನು ಫಸ್ಟು ನಾವು ರುಬ್ಕೊಬಂದ್ಬಿಡೋಣ ಫ್ರೆಂಡ್ಸ್. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದೆ, ಎಣ್ಣೆ ಕಾದಿದೆ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್. ಈರುಳ್ಳಿ ಸ್ವಲ್ಪ ಕೆಂಪು ಕಲರ್ ಆಗಿದೆ. ಈಗ ನಾನು ಧನಿಯಾ ಪುಡಿ, ಹಸಿಮೆಣಸಿನ್ಕಾಯಿ ಪುಡಿ ಬೆರೆಸಿರುವಂಥದ್ದು ಅದನ್ನು ಒಂದು ಸ್ವಲ್ಪ ಇದು ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬರೀ ಕೈ ಇದು ಮಾಡಿಕೊಂಡ್ರೆ ಸಾಕು. ಇದನ್ನು ಇವಾಗ ನಾನು ಖಾರ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಓಕೆನಾ? ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದೊಂದು ಮಳ್ಳು ಬರಬೇಕು. ಮಳ್ಳು ಬಂದ ಮೇಲೆ ಮೊಟ್ಟೆ ಬಿಡಬೇಕು ಫ್ರೆಂಡ್ಸ್. ಎಲ್ಲ ಖಾರ ಬೆಂದಿದೆ. ಇವಾಗ ನಾವು ಸೈಡಿಂದ ಉರಿ ಕಡಿಮೆ ಮಾಡಿಬಿಟ್ಟು ಮೊಟ್ಟೆ ಬಿಡಬೇಕು. ನಿಧಾನಕ್ಕೆ ಬಿಡಬೇಕು. ಹೀಗೆ ಒಂದೊಂದು ಬಿಡಬೇಕು ಫ್ರೆಂಡ್ಸ್. 4 ಮೊಟ್ಟೆನೂ ನಾನು ಸೈಡಿಂದ ಒಂದು ಕಡೆಯಿಂದ ಬಿಟ್ಕೊಂಬಂದಿದ್ದೀನಿ. ಇದು ಸಣ್ಣ ಉರಿ ಮಾಡಬೇಕು. ಆಮೇಲೆ ಇದು ಹಾಕದ ಏಟಿಗೆ ಕೆದರಬಾರ್ದು.
ಒಂದು 20 ನಿಮಿಷನಾರು ಸಣ್ಣ ಉರಿಲಿ ಬೇಯಬೇಕು. ಕೆದ್ರು ಬಿಟ್ರೆ ಎಲ್ಲ ಮೊಸರನ್ನ ಆಗ್ಬಿಡ್ತದೆ. ಓಕೆನಾ? ಕೆದ್ರು ಬೇಡಿ, ಇದನ್ನು ಹೀಗೆ ಬಿಡಬೇಕು. ಒಂದು 20 ನಿಮಿಷ ಆದಮೇಲೆ ಮೆತ್ತಿಗೆ ಸ್ಪೂನ್ ತೊಗೊಂಡು ಮಾಡಬೇಕು. ಅದನ್ನು ನಾನು ಹೇಳ್ತೀನಿ ನಾನು. ಫ್ರೆಂಡ್ಸ್ ನೋಡಿ, ಬೆಂದಿದೆ. ಇದು ನಿಧಾನಕ್ಕೆ ಸ್ಪೂನ್ ತೊಗೊಂಡು 20 ನಿಮಿಷ ಆಗಿದೆ. ನಿಧಾನಕ್ಕೆ ಇದು ಮಾಡಬೇಕು, ಪುಷ್ ಮಾಡಬೇಕು ಕೆಳಗಡೆಯಿಂದ, ಹಿಡಿದಿರುತ್ತೆ. ಆಗ ಮೊಟ್ಟೆ ಬೆಂದಿರುತ್ತೆ. ನಾವು ತಾಕದ ಇಟ್ಟಿಗೆ ತಕ್ಷಣ ಕೆದರಬಾರ್ದು. ಫ್ರೆಂಡ್ಸ್ ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, ಕೆದರಿಲ್ಲ ನೋಡಿ, ಉಂಡುಂಡೆನೇ ಇದೆ. ಓಕೆನಾ? ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಬೆಂದ ಮೇಲೆ ಹೇಳ್ತೀನಿ. ಫ್ರೆಂಡ್ಸ್ ಫೈನಲಿ ರೆಡಿ ಆಯಿತು ನೋಡಿ ಮೊಟ್ಟೆ ಸಾಂಬಾರು. ಇದು ಹಳೆ ಕಾಲದಲ್ಲಿ ಮಾಡ್ತಿದ್ದು ನಮ್ಮ ಅಜ್ಜಿ. ಈಗ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು. ಇದು ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ರೈಸ್ಗೆ, ಪೂರಿಗೆ, ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮಿಂದ ನಾನು. ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಮೊಟ್ಟೆ ಸಾಂಬಾರು. ಹಳ್ಳಿ ಕಡೆ ಎಲ್ಲ ಮಾಡುವಂಥದ್ದು. ಇದು ನಮ್ಮ ಅಜ್ಜಿ ನಮ್ಮಮ್ಮನಿಗೆ ಹೇಳ್ಕೊಟ್ಟಿದ್ದು, ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು. ಅದನ್ನು ನಾನು ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಒಂದು ಸತ ಟ್ರೈ ಮಾಡಿ. ಆಮೇಲೆ ಇದಕ್ಕೆ ಏನೇನು ಬೇಕು ಐಟಮು ಅನ್ನೋದನ್ನು ನೋಡ್ಕೊಂಬರೋದ ಬನ್ನಿ.